ಎಕ್ಸ್ಪಲ್ಸ್ ಮೊದಲು ಟ್ರೆಂಡಿಗಿರೋದು ಏನಕ್ಕಂದರೆ ಫಸ್ಟ್ ಆಫ್ ಆಲ್ ಇದು ಪಾಕೆಟ್ ಫ್ರೆಂಡ್ಲಿ ಬಜೆಟಲ್ಲಿ ಬರುತ್ತೆ, ವರ್ತ್ ಫಾರ್ ದ ಮನಿ ಅಂತ. ಸೊ ಗಾಡಿಯ ಸೌಂಡ್ ಕೇಳೋಣ. ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ. ನೀವ್ಯಾರು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಬಂದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ, ಮತ್ತಷ್ಟು ವಿಡಿಯೋಗಾಗಿ ಪ್ರೋತ್ಸಾಹಿಸಿ. ಈ ವಿಡಿಯೋಲಿ ನಾವು ಹೀರೋ ಎಕ್ಸ್ಪಲ್ಸ್ 210ನ ಟಾಪ್ ಮೇಜರ್ ಅಡ್ವಾಂಟೇಜಸ್ನ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಅಡ್ವಾಂಟೇಜಸ್ ಇಂದ ಸ್ಟಾರ್ಟ್ ಮಾಡೋಣ. ಗಾಡಿ ಎಕ್ಸ್ಪಲ್ಸ್ ಮೊದಲು ಟ್ರೆಂಡಿಗಿರೋದು ಏನಕ್ಕಂದರೆ ಫಸ್ಟ್ ಆಫ್ ಆಲ್ ಇದು ಪಾಕೆಟ್ ಫ್ರೆಂಡ್ಲಿ ಬಜೆಟಲ್ಲಿ ಬರುತ್ತೆ, ವರ್ತ್ ಫಾರ್ ದ ಮನಿ ಅಂತ. ಅಟ್ ದ ಸೇಮ್ ಟೈಮ್ ಗಾಡಿಯಲ್ಲಿ ಫೆಸಿಲಿಟೀಸ್ ಹಾಗೂ ಫೀಚರ್ಸ್ ಕೂಡ ಹಂಗೆ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಗಾಡಿಯ ಲುಕ್ಸ್ ಹಾಗೂ ರೋಡ್ ಪ್ರೆಸೆನ್ಸ್ ಸಖತ್ತಾಗಿದೆ. ಥ್ರಾಟಲ್ ಹಾಗೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ಮತ್ತು ಲೈಟ್ ವೆಯ್ಟ್ ಆಗಿರೋ ಕಾರಣ ತುಂಬ ಈಸಿ ಫೀಲ್ ಆಗುತ್ತೆ, ಆರಾಮಾಗಿ ಓಡಿಸೋರು, ಈವನ್ ಬಿಗಿನರ್ಸ್ ಕೂಡ ಚೆನ್ನಾಗಿ ಓಡಿಸ್ಬೋದು. ಈ ಆಲ್ LED ಇಂಡಿಕೇಟರ್ಸು ತುಂಬ ಚೆನ್ನಾಗಿ ಕಾಣುತ್ತೆ, ಪ್ರೀಮಿಯಂ ಫೀಲ್ ಕೊಡುತ್ತೆ. ಬಟನ್ಸ್ ನಿಮ್ಮ ಪ್ರೈಸ್ಗೆ ಜಸ್ಟಿಫೈ ಮಾಡುತ್ತೆ. ಈ TFT ಡಿಸ್ಪ್ಲೇ ಕೂಡ ತುಂಬ ಕಲರ್ಫುಲ್ ಆಗಿದೆ, ಚೆನ್ನಾಗಿ ಕಾಣುತ್ತೆ. ಡುವೆಲ್ ಮೋಡ್ ಇದೆ, ಡೇ ಆ್ಯಂಡ್ ನೈಟ್, ಅದೇ ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ, ನಾವೇನು ಮಾಡೋಂಗಿಲ್ಲ. ಆಲ್ LED ಹೆಡ್ಲೈಟ್ ತುಂಬ ಬ್ರೈಟ್ ಆಗಿದೆ. ರೋಡಲ್ಲಿ ನಾವು ಲಾಂಗ್ ರೇಂಜ್ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ 6 ಸ್ಪೀಡ್ ಇಂಜಿನ್ ಇದೆ, ಗೇರ್ ತುಂಬ ಚೆನ್ನಾಗಿ ಬೀಳುತ್ತೆ. ಆ್ಯಂಡ್ 6 ಸ್ಪೀಡ್ ಗೇರ್ ಆಗಿರೋದ್ರಿಂದ ಒಳ್ಳೆ ಸ್ಪೀಡ್ ಹೋಗುತ್ತೆ, ಒಳ್ಳೆ ಪಿಕಪ್ ಹೋಗುತ್ತೆ. ನಾನು ಮ್ಯಾಕ್ಸಿಮಮ್ 125 ಕಿಲೋಮೀಟರ್ ಸ್ಪೀಡ್ಗೆ ಹೋಗಿದ್ದೀನಿ. ಸೊ ಅದ್ರ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ ಯೂಟ್ಯೂಬಲ್ಲಿ. 13 ಲೀಟರ್ ಟ್ಯಾಂಕ್ ಫ್ಯೂಲ್ ಕೆಪಾಸಿಟಿ ಬರುತ್ತೆ. ಸೀಟು ಚೆನ್ನಾಗಿದೆ, ಜಸ್ಟಿಫೈಯಬಲ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಟಾಪ್ ಮಾಡಲಲ್ಲಿ ಇದ್ರ ಜೊತೆಗೆ ನಿಮ್ಗೆ ಕಿಟ್ ಸಿಗುತ್ತೆ. ಸೊ ಇದು ಮತ್ತು ನಿಮಗೆ ಸ್ಯಾರಿ ಗಾರ್ಡ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಲೋಡೆಡ್ ಅಂತ ಹೇಳ್ಬೋದು. ನೀವು ಎಕ್ಸ್ಟ್ರಾ ಮಾಡಿಫಿಕೇಶನ್ಸ್ ಬೇಕಾದ್ರೆ ಹಾಕ್ಸ್ಕೊಬೋದು. ಮತ್ತು ಕಂಪ್ನಿಯಿಂದಾನೇ ನಿಮಗೆ ಕ್ರ್ಯಾಶ್ ಗಾರ್ಡ್ ಕೂಡ ಸಿಗುತ್ತೆ. ಸೊ ಕ್ಯಾಶ್ ಗಾರ್ಡ್ ಇದೆ ನಿಮಗೆ, ಸೇಫರ್ ಸೈಡ್ ಗಾಡಿ ಬಿದ್ದರೆ ಡ್ಯಾಮೇಜ್ ಆಗದೆ ಇರೋ ಥರ. ಮತ್ತು ಸಂಪ್ ಗಾರ್ಡ್ ಕೂಡ ಇದೆ. ಸೊ ನಿಮಗೆ ಕೆಳಗಡೆ ಹಾರ್ಡ್ ಗ್ರಾವೆಲ್ ರೋಡ್ಸಲ್ಲಿ ಹೋದರೆ ಯಾವುದೇ ರೀತಿ ಇಂಜಿನ್ಗೆ ಹಾರ್ಮ್ ಆಗಬಾರ್ದು, ಇಂಜಿನ್ ಡ್ಯಾಮೇಜ್ ಆಗಬಾರ್ದು ಅಂತ ಇದು ನಿಮ್ಗೆ ಕೊಟ್ಟಿದ್ದಾರೆ. ಡ್ಯುಯಲ್ ಚಾನಲ್ ABS ಡಿಸ್ಕ್ ಇದೆ ಮತ್ತು 3 ರೈಡಿಂಗ್ ಮೋಡ್ಸ್ ಇದೆ. ಸೊ ಡಿಸ್ಪ್ಲೇಲಿ ಬಂದು ನಿಮಗೆ ಈ ಬಟನ್ನ 3 ಸೆಕೆಂಡ್ ಹೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಮೆನು ಓಪನ್ ಆಗುತ್ತೆ. ಮೆನು ಬಂದು ಟ್ರಿಪ್ ಚೇಂಜ್ ಮಾಡ್ಬೋದು. ಈಗ ಡಿಸ್ಟೆನ್ಸ್ 3.0 ಹೊಡಿಯೋದ್ರಿಂದ ಫುಲ್ ಕೆಳಗಡೆ ಬಂದು ರೀಸೆಟ್ ಮಾಡಿದ್ರೆ ವೆಹಿಕಲ್ 0 ಆಗುತ್ತೆ. ಅಂದರೆ ನೀವು ಒನ್ ಡೇಗೆ ಎಷ್ಟು ಓಡಿಸಿದ್ರೆ ಅಂತ ನೋಡೋದಕ್ಕೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಟ್ರಿಪ್ 2 ಬಂದು ಸೇಮ್ ಅದೇ ಆಪ್ಷನ್ನು. ABS ಮೋಡ್ ಬಂದು ನಿಮಗೆ ರೋಡಾಗಿ ಹಾಕೊಂಡ್ರೆ 2 ABS ಆನಲ್ಲಿ ಇರುತ್ತೆ. ಕೆಳಗಡೆ ಬಂದು ಟ್ರಯಲ್ ಸ್ವಿಚ್ ಮಾಡ್ಕೊಂಡ್ರೆ ಫ್ರಂಟ್ ಆನ್ ಆಗಿರುತ್ತೆ, ಬ್ಯಾಕ್ ಸೈಡ್ ಆಫ್ ಆಗಿರುತ್ತೆ ABS ಮೋಡು. ಆಫ್ ರೋಡಲ್ಲಿ 2 ABS ಆಫ್ ಆಗಿರುತ್ತೆ. ಈಗ ರೋಡ್ ಕಂಡೀಷನ್ ನಾರ್ಮಲ್ ರೋಡ್ ಕಂಡೀಷನ್ ಹಾಕೊಬೇಕು. ಇದು ಬ್ಯಾಟ್ರಿ ವೋಲ್ಟು. ನೀವು ಇದು ಒನ್ಸ್ ಗಾಡಿ ಬಟನ್ ಸ್ಟಾರ್ಟ್ ಮಾಡಿದಾಗ ಬ್ಯಾಟ್ರಿ ಚಾರ್ಜಿಂಗ್ ಇದು ಬಂದು ಡಿಸ್ಪ್ಲೇ ಆಪ್ಷನ್ನು. ಅಪಿಯರೆನ್ಸು, ಆಟೋ ಮೋಡು, ಡೇ ಮೋಡು, ನೈಟ್ ಮೋಡು. ಆಟೋ ಇದ್ರೆ ಸಂದೆ ಹಿಡಿ ತಗೊಂಡು ಅದೇ ಚೇಂಜ್ ಆಗುತ್ತೆ. ಬ್ರೈಟ್ನೆಸ್ ಅಷ್ಟೇ, ಆಟೋ ಇಟ್ಕೊಂಡ್ರೆ ಅದೇ ಸಂದೆ ಹಿಡಿ ತಗೊಂಡು ಚೇಂಜ್ ಆಗುತ್ತೆ. ವಿಜ್ಜೆಸ್ಟು ಇದು ಹೀರೋ ಆ್ಯಪ್ ಡೌನ್ಲೋಡ್ ಮಾಡ್ಕೊಬೇಕು. ಹೀರೋ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಮ್ಯೂಸಿಕ್ ಬಂದು ಕಿವಿಲಿ ಇಯರ್ಬಡ್ಸ್ ಬ್ಲೂಟೂತ್ ಹಾಕೊಂಡು ಹಿಂದೆ ಮುಂದೆ ಸಾಂಗ್ ಚೇಂಜ್ ಮಾಡಬೇಕು. ಇದರಲ್ಲಿ ಕಂಟ್ರೋಲ್ಸ್ ಮಾಡೋದಕ್ಕೆ ಫ್ಯೂಲ್ ಇಂಡಿಕೇಶನ್ ಬಂದು ಡಿಸ್ಪ್ಲೇಲಿ 10x10 ನ್ಯಾವಿಗೇಷನ್ ಇನ್ಫಾರ್ಮೇಶನ್, ವೆಹಿಕಲ್ ಇನ್ಫಾರ್ಮೇಶನ್. ಓಕೆ ಇದು ಡೇ ಟು ಟೈಮು ಸೆಟ್ಟಿಂಗ್ಸು. ಜಸ್ಟ್ 3 ಕಂಟ್ರೋಲ್ಸ್ ಇಂದ ನೀವು ವರ್ಕ್ ಮಾಡೋದು ಅಷ್ಟೇ. ಕನೆಕ್ಟಿವಿಟಿ, ಬ್ಲೂಟೂತ್ ಕನೆಕ್ಟಿವಿಟಿ, ಅಬೌಟ್ ರೈಡರ್ ಇನ್ಫಾರ್ಮೇಶನ್, ಸಾಫ್ಟ್ವೇರ್ ವರ್ಷನ್, ಡಿಸ್ಕ್ಲೈಮ್ ಮಾಡೋದು. ಓಕೆ. ಗಾಡಿಯ ಹ್ಯಾಂಡ್ಲಿಂಗ್ ತುಂಬ ಸ್ಮೂತ್ ಆಗಿದೆ, ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಬಿಗಿನರ್ಸ್ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಮತ್ತು ನಕ್ಕಲ್ ಗಾರ್ಡ್ ಬರುತ್ತೆ ನಿಮಗೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಿಲ್ಲ. ಎಕ್ಸ್ಪಲ್ಸ್ ಮೊದಲಿಂದಾನು ಯೂನಿಕ್ ಆಗಿರೋದು ಈ ನಕ್ಕಲ್ ಗಾರ್ಡ್ ಲುಕ್ಸಿಂದಾನೆ. ಸೊ ತುಂಬ ಚೆನ್ನಾಗಿದೆ. ಸೊ ಗಾಡಿಯ ಸೌಂಡ್ ಕೇಳೋಣ. ಎಕ್ಸ್ಪಲ್ಸ್ 200ಕ್ಕಿಂತ ತುಂಬ ಡಿಫ್ರೆಂಟಾಗಿ ಸೌಂಡ್ ಬರುತ್ತೆ, ಕಂಬಿ ನಾಯ್ಸ್ ಚೆನ್ನಾಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಇರಿಟೇಟ್ ಮಾಡೋದಿಲ್ಲ. ಸೊ ಅದನ್ನು ಕೇಳಿಸ್ಕೊಳ್ಳೋಣ ಬನ್ನಿ. ಬಿಗಿನರ್ ಫ್ರೆಂಡ್ಲಿ ಗಾಡಿ ಇದು. ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. ಸೊ ಗಾಡಿ ಎಷ್ಟು ಬೇಗ ಹೀಟ್ ಆದ್ರೂ ಅಟ್ ದ ಸೇಮ್ ಟೈಮ್ ಬೇಗ ಕೂಲ್ ಆಗುತ್ತೆ ವಿತ್ ದ ಟೆಕ್ನಾಲಜಿ. ಗಾಡಿಯಲ್ಲಿ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಸಿಗುತ್ತೆ. ನಿಮ್ಗೆ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಗೇರ್ ಹಾಕಕ್ಕೆ ತುಂಬ ಈಸಿ ಆಗುತ್ತೆ. ಗಾಡಿಯಲ್ಲಿ ನಿಮಗೆ DOHC ಕೂಡ ಇದೆ. ಈ ಪ್ರೈಸ್ ರೇಂಜ್ಗೆ ಇಷ್ಟೊಂದೆಲ್ಲ ಫೀಚರ್ಸ್ ಕೊಡ್ತಿದೆ ಗಾಡಿ, ಅದನ್ನು ನಾವು ಮರಿಬಾರ್ದು. ಕೆಲವೊಂದು ಮೇಜರ್ ನೆಗೆಟಿವ್ಸ್ ಇದೆ, ನೀವು ನನ್ನ
ಮತ್ತೊಂದು ವಿಡಿಯೋ ನೋಡಿದ್ರೆ ಡಿಸಡ್ವಾಂಟೇಜಸ್ದು ನಿಮ್ಗೆ ಗೊತ್ತಾಗುತ್ತೆ. ಅದು ಕೆಲವೊಂದು ಅದನ್ನೆಲ್ಲ ರಿಸಾಲ್ವ್ ಮಾಡಿದ್ರೆ ಒನ್ ಆಫ್ ದ ಬೆಸ್ಟ್ ಅಡ್ವೆಂಚರ್ ಟೂರಿಂಗ್ ಮಿಷಿನ್ ಅಂತ ಹೇಳ್ಬೋದು. ಆ ಡಿಸಡ್ವಾಂಟೇಜಸ್ ಕೆಲವೊಬ್ರಿಗೆ ಬರ್ತಾ ಇದೆ, ಕೆಲವೊಬ್ರಿಗೆ ಬರ್ತಾ ಇಲ್ಲ. ಬಟ್ ಅದನ್ನೆಲ್ಲ ಬದಿಗಿಟ್ರೆ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಅಡ್ವೆಂಚರ್ ಬೈಕ್, ಬ್ಯೂಟಿಫುಲ್ ಪವರ್ಫುಲ್ ಬೈಕ್ ಅಂತ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಪ್ರೋತ್ಸಾಹ ಬೇಕಾಗಿದೆ. ಧನ್ಯವಾದಗಳು. ಸಿಗೋಣ ಮತ್ತೊಂದು ವಿಡಿಯೋಲಿ.